ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಅರ್ಚಿತಃ ಸಂಸ್ಕೃತೋಧ್ಯಾತಃ ಕೀರ್ತಿತಃ ಕಥಿತಶ್ಚ್ಯುತಃ ಯೋ ದದಾತ್ಯಮೃತತ್ವಂ ಮೇ ಸಮಾಂ ರಕ್ಷಿತ ಕೇಶವಃ. ಏಕಾದಶಿಯ ಉಪವಾಸದ ಬಗ್ಗೆ ವಿಶೇಷವಾದ ಸಂಗ್ರಹಗಳನ್ನು ಆಚಾರ್ಯರು ಮಾಡಿಕೊಟ್ಟಿದ್ದಾರೆ. ಏಕಾದಶಿಯನ್ನು ಉಪವಾಸ ಮಾಡಬೇಕು ಅಂದು. ಮತ್ತು ಏಕಾದಶ್ಯಾಂ ಹವೇಧೇತೋ ದ್ವಾದಶ್ಯೀಂ ನ ಪರಿತ್ಯಜೆ. ಒಂದೊಮ್ಮೆ ಏಕಾದಶಿ ದಶಮಿಯ ಸಂಪರ್ಕ ಇಲ್ಲ ಅಂತಾದರೆ, ಏಕಾದಶಿ ಉಪವಾಸ ಮಾಡಿದ್ವಿ, ದ್ವಾದಶಿ ದಿನ ಪಾರಣೆಯನ್ನು ತಪ್ಪಿಸಿಕೊಳ್ಳಬಾರದು. ಪಾರಣೆ ಮರಣೆ ಚೈವ ತಿಥಿ ತಾತ್ಕಾಲಿಕೀ ಸ್ಮೃತ. ಪಾರಣೆಗೂ ಮತ್ತು ಮರಣಕ್ಕೂ ಕೂಡ ನಾವು ಯಾವ ಸಮಯದಲ್ಲಿ ಅದು ತಿಥಿಯನ್ನು ತಾತ್ಕಾಲಿಕ ಅಂತ ಹೇಳ್ತಾ ಇದ್ದಾರೆ. ಆ ಕಾಲದಲ್ಲಿ ತಿಥಿಯನ್ನು ಗಣಿಸಬೇಕು. ಮುಂದೆ ಹೇಳ್ತಾರೆ, ದ್ವಾದಶಿ ತಿಥಿ ಅಂದರೆ ಯಾವ ಹೊತ್ತಿನಲ್ಲಿ ಅದು ಸೂರ್ಯೋದಯದಿಂದ 6 ಗಳಿಗೆ ಒಳಗೆ ಪಾರಣೆ ಮಾಡಬೇಕು. ಇಲ್ಲ ನಾವು ಇಷ್ಟ ಬಂದ ಹೊತ್ತಿಗೆ ಪಾರಣೆ ಮಾಡ್ತೇವೆ ದ್ವಾದಶಿ, ಹೀಗೆ ನಿಯಮ ಇಲ್ಲ. ಅಂದರೆ ಸಮಯದೊಳಗೆ ಮಾಡಬೇಕು ಅಂತ. ಮತ್ತು ಇದು ಯಾಕೆ ಇಷ್ಟು ಒತ್ತಿ ಹೇಳ್ತಾ ಇದ್ದಾರೆ ಅಂದರೆ, ಮಹಾಹಾನಿಂ ಕರೋತ್ಯೇಷ ದ್ವಾದಶಿ ಲಂಘಿತಾ ನೃಣಾಂ ಕರೋತಿ ಧರ್ಮಹರಂ ಲಂಘಿತೇವ ಸರಸ್ವತಿ. ದ್ವಾದಶಿ ಎಂದು ಪಾರಣೆ ಮಾಡಲಿಲ್ಲ ಅಂದರೆ ತುಂಬ ದೊಡ್ಡ ದೋಷ ಅಂತ. ಹಾಗಾಗಿ ಪಾರಣೆ ಮಾಡಬೇಕು. ಸರಿ, ದ್ವಾದಶಿನ ಪಾರಣೆ ಮಾಡಬೇಕು ಅಂತ ನೀವೇ ಹೇಳ್ತಾ ಇದ್ದೀರಾ. ಮತ್ತೊಂದು ಕಡೆಯಲ್ಲಿ ಏಕಾದಶಿಯ ದಶಮಿ ಸಂಪರ್ಕ ಇದ್ದರೆ ಏಕಾದಶಿ ಉಪವಾಸ ಮಾಡಲಿಕ್ಕಿಲ್ಲ, ದ್ವಾದಶಿನ ಉಪವಾಸ ಮಾಡಬೇಕು ಅಂತಂದು ನೀವೇ ಹೇಳ್ತಾ ಇದ್ದೀರಾ. ಹಾಗಾದರೆ ದ್ವಾದಶಿ ದಿನ ಪಾರಣೆಯ ಫಲ ಏನಿದೆ ಅದು ತಪ್ಪಿ ಹೋಗ್ತದಲ್ಲ. ದಶಮಿಯ ಸಂಪರ್ಕ ಇರೋ ಏಕಾದಶಿ ದಿನ ಉಪವಾಸ ಮಾಡಲಿಕ್ಕಿಲ್ಲ. ಹಾಗಾಗಿ ಏಕಾದಶಿ ಉಪವಾಸ ಮಾಡೋದು ಯಾವತ್ತು ದ್ವಾದಶಿ ದಿನ ಮಾಡಬೇಕು ಅಂತಾಯಿತು. ದ್ವಾದಶಿ ದಿನ ಉಪವಾಸ ಮಾಡಿದರೆ ಪಾರಣೆ ಹೇಗಾಗ್ತದೆ? ಪಾರಣೆ ಮಾಡುವ ಅವಕಾಶ ಇಲ್ಲ. ಇದಕ್ಕೇನು? ಹಾಗಾಗಿ ಶುದ್ಧವಾದ ಏಕಾದಶಿ ಯಾವುದನ್ನು ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ದಶಮಿ ವೇದವಿಲ್ಲದ ಏಕಾದಶಿ ದಿನ ಉಪವಾಸ, ಮರುದಿನ ದ್ವಾದಶಿ ದಿನ ಪಾರಣೆ ಮಾಡಬೇಕು ಎಂಬುದನ್ನು ತಿಳಿಸುತ್ತಾ ಮುಂದೆ ಯಾರೆಲ್ಲ ಏಕಾದಶಿ ಮಾಡಬೇಕು ಇಲ್ಲ, ಇದು ಬ್ರಾಹ್ಮಣರಿಗೆ ಮಾತ್ರ ಇರುವಂಥದ್ದು, ಬೇರೆಯವರು ಮಾಡಲಿಕ್ಕಿಲ್ಲ. ಅಥವಾ ದ್ವಿಜರು, ಯಾರಿಗೆ ಉಪನಯನವನ್ನು ಹೊಂದುವ ಅಧಿಕಾರಗಳಿದೆ ಅವರು ಮಾತ್ರ ಮಾಡಲಿಕ್ಕೆ, ಇತರವರು ಮಾಡಲಿಕ್ಕಿಲ್ಲ. ಅಥವಾ ಎಲ್ಲರೂ ಮಾಡಬಹುದಾ ಎಂಬುವ ವಿಚಾರವನ್ನು ಇಟ್ಟುಕೊಂಡು ಅದು ಪ್ರಮಾಣ ಸಂಗ್ರಹ ಮಾಡ್ತಾರೆ. ಬ್ರಹ್ಮಚಾರಿ ಗೃಹಸ್ಥೋ ವಾ ವಾನಪ್ರಸ್ಥೋ ಯತಿಸ್ತಥ. ಇವರೆಲ್ಲರೂ ಕೂಡ ಏಕಾದಶಿ ಉಪವಾಸವನ್ನು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಯಾರು? ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು, ಯತಿ ಎಲ್ಲರೂ ಕೂಡ ಏಕಾದಶಿ ಉಪವಾಸ ಮಾಡಬೇಕು. ಬ್ರಾಹ್ಮಣ, ಸುಮಂಗಲಿ ಮತ್ತು ಗಂಡರಿಲ್ಲ ವಿಧವೆಯರು ಎಲ್ಲರೂ ಕೂಡ ಏಕಾದಶಿ ದಿನ ಉಪವಾಸವನ್ನು ಮಾಡಬೇಕು ಎಂಬುವ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಅದರಲ್ಲಿ ಕೆಲವರು ಸಂಕ್ಷೇಪ ಮಾಡಿಕೊಳ್ತಾರೆ. ಶುಕ್ಲ ಪಕ್ಷದ ಏಕಾದಶಿ ದಿನ ಉಪವಾಸ ಮಾಡುವುದು, ಕೃಷ್ಣ ಪಕ್ಷದ ಏಕಾದಶಿ ದಿನ ಉಪವಾಸ ಬೇಡ. ಈ ರೀತಿಯಾದ ಮಾತುಗಳು ಒಂದಷ್ಟಿದೆ. ಹಾಗಾಗಿ ಅದು ಹೇಳ್ತಾ ಇದ್ದಾರೆ, ಏಕಾದಶ್ಯಂತು ಯೋ ಭುಂಕ್ತೆ ಮೋಹೇನಾಮೃತ ಚೇತನಃ ಶುಕ್ಲಾಯಾಮ್ ಅಥ ಕೃಷ್ಣಾಯಾಮ್ ನಿರಯಂ ಯಾತಿ ಸದ್ರುವಂ. ಒಂದೊಮ್ಮೆ ಏಕಾದಶಿಯನ್ನು ಮಾಡ್ತೇವೆ, ಶುಕ್ಲ ಪಕ್ಷದ ಮಾಡುವುದು, ಕೃಷ್ಣ ಪಕ್ಷದ ಏಕಾದಶಿ ಬೇಡ, ಅವತ್ತು ನಾವು ಉಪವಾಸ ಮಾಡುವುದಿಲ್ಲ. ಹೀಗಿದ್ದರೆ ಯಾವ ಏಕಾದಶಿ ಆಗಲಿ ಅವತ್ತು ಊಟ ಮಾಡಿದರೆ ನರಕವನ್ನು ಹೊಂದುತ್ತಾರೆ ಅಂತ ಮಾತನ್ನು ಹೇಳುತ್ತಾ, ಯಾಕಂದರೆ ಇದು ಪ್ರಮಾಣ ಸಿಗ್ತದೆ. ಸಂಕ್ರಾಂತ್ಯಾದ್ ಉಪವಾಸೇನ ಪಾರಣೇನ ಯುಧಿಷ್ಠಿರ ಏಕಾದಶ್ಯಾಂತ ಕೃಷ್ಣಾಯಾಮ್ ಜ್ಯೇಷ್ಠಪುತ್ರ ವಿನಶ್ಯತಿ. ಕೃಷ್ಣ ಏಕಾದಶಿ ದಿನ ಏನಾದರೂ ಉಪವಾಸ ಮಾಡಿದರೆ ಜ್ಯೇಷ್ಠ ಮಗನ ಸಾಯ್ತಾನೆ ಅಂತ, ನಾಶ ಹೊಂದುತ್ತಾನೆ. ಏಕಾದಶ್ಯ ನಭುಂಜಿತ ಪಕ್ಷೇವರುಭೈರಪಿ ವಾನಪ್ರಸ್ಥಿ ಯತಿಧರ್ಮೋಯಂ ಶುಕ್ಲಮೇವ ಅನ್ವಯಾದ್ ಗೃಹಿ. ಇದು ಕೃಷ್ಣ ಪಕ್ಷದಲ್ಲಿ ಉಪವಾಸ ಮಾಡುವಂಥದ್ದು ಯತಿಗಳಿಗೆ, ವಾನಪ್ರಸ್ಥರಿಗಿರುವಂಥದ್ದು. ಗೃಹಸ್ಥರು
ಕೃಷ್ಣ ಪಕ್ಷದ ಏಕಾದಶಿ ದಿನ ಉಪವಾಸವನ್ನು ಮಾಡಬಾರದು ಎನ್ನುವ ಮಾತುಗಳು ಶಾಸ್ತ್ರದಲ್ಲಿ ಸಿಗ್ತದೆ. ಅಂದರೆ ನಮಗೆ ಶಾಸ್ತ್ರ ಪ್ರಾಮುಖ್ಯ ಗೊತ್ತಿಲ್ಲ ನಮಗೆ, ಹಾಗಾಗಿ ನಮಗೇನು ಸಮಸ್ಯೆ ಇಲ್ಲ. ನಮ್ಗೆ ಗೊತ್ತಿರುವುದು 2 ಏಕಾದಶಿ ಉಪವಾಸ ಮಾಡಬೇಕದು ಇಷ್ಟೇ ಗೊತ್ತಿದೆ. ಆದರೆ ಆಚಾರ್ಯರು ಈ ಒಂದು ಸಂಗ್ರಹವನ್ನು ಯಾಕೆ ಮಾಡಿಕೊಟ್ಟಿದ್ದಾರೆ? 2 ಪಕ್ಷದಲ್ಲಿ ಬರುವಂಥ 2 ಏಕಾದಶಿನ ಆಚರಣೆ ಮಾಡಲೇಬೇಕು, ಒಂದನ್ನು ಬಿಟ್ಟು ಇಲ್ಲ. ಯಾಕೆ? ಪ್ರಮಾಣಗಳು ಹಾಗೂ ಸಿಗ್ತದೆ. ಕೃಷ್ಣ ಏಕಾದಶಿ ಅನ್ನುವಂಥದ್ದು ಯತಿಗಳಿಗೆ, ವಾನಪ್ರಸ್ಥರಿಗೆ ಇರುವಂಥದ್ದು. ಹಾಗಾಗಿ ಆ ದಿನ ಏನಾದರೂ ಗೃಹಸ್ಥ ಉಪವಾಸ ಮಾಡಿದರೆ ಅವನ ಹಿರಿಯ ಪುತ್ರನ ಕಳೆದುಕೊಳ್ಳುವ ಶೋಕಕ್ಕೆ ಒಳಗಾಗ್ತಾನೆ. ಇಂಥ ಮಾತುಗಳು ಸಿಕ್ಕಾಗ ಯಾರು ಮಾಡ್ತಾರೆ? ಅದಕ್ಕೆ ಹೇಳ್ತಾ ಇದೆಲ್ಲ ಇದೆ. ಆದರೆ ಆಚಾರ್ಯರು ಹೇಳ್ತಾ ಇದ್ದಾರೆ 2 ಪಕ್ಷದಲ್ಲೂ ಕೂಡ ಉಪವಾಸವನ್ನು ಮಾಡಬೇಕು. ವಿವೇಚಯತಿ ಯೋ ಮೋಹ ಶುಕ್ಲಾ ಕೃಷ್ಣೇತಿ ಪಾಪಕತ್ ಏಕಾದಶೀಂ ಸವೈ ಯಾತಿ ನಿರಯಂ ನಾತ್ಯ ಸಂಶಯ. ಮತ್ತು ಹೇಳ್ತಾ ಇದ್ದಾರೆ, ಇದು ಶುಕ್ಲ ಪಕ್ಷದಲ್ಲಿ ಮಾಡುವ ಏಕಾದಶಿ ಉಪವಾಸಕ್ಕೆ ಯೋಗ್ಯವಾದದ್ದು, ಕೃಷ್ಣ ಪಕ್ಷ ಏಕಾದಶಿ ಉಪವಾಸ ಅಲ್ಲ ಅಂತ ಹೀಗೆ ಭೇದ ಮಾಡುವಂಥವ್ನು ಯಾರಿದ್ದಾರೋ ಅವರು ಕೂಡ ನರಕಕ್ಕೆ ಹೋಗ್ತಾರೆ. ಏಕಾದಶಿ ಹರಿದಿವಸ, ಹಾಗಾಗಿ ವಿಶೇಷವಾಗಿ ಆ ದಿನದಂದು ಮತ್ತದೇ ಮುಂದೆ ಹೇಳ್ತಾರೆ, ಯಥಾ ಗೌರ್ ನೈವ ಹಂತವ್ಯ ಶುಕ್ಲಾ ಕೃಷ್ಣೇತಿ ಭಾಮಿನಿ ಏಕಾದಶ್ಯ ನಭುಂಜೀತ ಪಕ್ಷಯೋ ಉಭಯೋರಪಿ. ಶಂಕರನ ಮಾತು, ರುದ್ರದೇವರ ಮಾತನ್ನು ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ. ಗೋವಿದೆ, ನಮಗೆ ಕೃಷ್ಣ ಪಕ್ಷದ ಕೃಷ್ಣ ಬಣ್ಣದ ಅಂದರೆ ಕಪ್ಪು ಬಣ್ಣದ ಗೋವು ಬೇಕು, ಶ್ವೇತವರ್ಣದ ಗೋವು ಬೇಡ, ಅಥವಾ ಬಿಳಿ ಬಣ್ಣದ ಗೋವು ಬೇಕು, ಕಪ್ಪು ಬಣ್ಣದ್ದು ಬೇಡ. ಈ ರೀತಿ ಯಾರಾದರೂ ನಾವು ಪೂಜೆ ಮಾಡ್ತೇವೆ, ಇಂಥದ್ದು ಪೂಜೆ ಮಾಡುವುದಿಲ್ಲ ಅಂತ ಯಾರು ಮಾಡ್ತಾರ? ಹೇಗೆ ಗೋವಿಗೆ ಅಗೌರವ ಮಾಡುವುದಿಲ್ಲವೋ ಅದರಂತೆ ಏಕಾದಶಿ ಶುಕ್ರವಾಗಲಿ ಕೃಷ್ಣವಾಗಲಿ 2 ಏಕಾದಶಿಯನ್ನು ಕೂಡ ಆಚರಣೆ ಮಾಡಲೇಬೇಕು, ಉಪವಾಸವನ್ನು ಮಾಡಲೇಬೇಕು ಎಂಬುದನ್ನು ರುದ್ರದೇವರು ಹೇಳುವಂಥದ್ದು. ಮತ್ತು ಯಾನಿ ಕಾನಿಚ ವಾಕ್ಯಾನಿ ಕೃಷ್ಣೇಕಾದಶಿ ವರ್ಜನೆ ಭರಣ್ಯಾನಿ ನಿಷೇಧೇಪಿ ತಾನಿ ಕಾಮ್ಯಫಲಾರ್ಥಿನಾಂ. ಇನ್ನು ಹೇಳ್ತಾ ಇದ್ದಾರೆ, ಒಂದೊಮ್ಮೆ ಇಂಥ ಫಲ ಸಿಗಬೇಕು ಎಂಬ ದೃಷ್ಟಿಯಿಂದ ವ್ರತಗಳನ್ನು ಮಾಡೋದಿರ್ತಾರೆ. ಇನ್ನು ನನಗೆ ಇಂಥ ಫಲ ಸಿಗಬೇಕು, ಹಾಗಾಗಿ ಇಂಥ ನಕ್ಷತ್ರದಲ್ಲಿ ಇಂಥ ಆಚರಣೆ ಮಾಡ್ತೇನೆ, ಇಂಥ ತಿಥಿಗೆ ಇಂತಿಂಥ ಆಚರಣೆ ಎಲ್ಲವೂ ಶಾಸ್ತ್ರದಲ್ಲಿದೆ. ಆ ರೀತಿಯಾಗಿಯೇ ಕೃಷ್ಣ ಪಕ್ಷದ ಏಕಾದಶಿಯ ದಿನ ಉಪವಾಸ ಮಾಡುವುದು ಬೇಡ ಅನ್ನುವಂಥದ್ದು ಅಂಥವರನ್ನು ಕುರಿತು. ಸಂಕ್ರಾಂತ್ಯಾಧೂ ಉಪವಾಸೇನ ಪಾರಣೇನ ಯುಧಿಷ್ಠಿರ ಏಕಾದಶ್ಯಂತ ಕೃಷ್ಣಾಯಾಮ್ ಜ್ಯೇಷ್ಠಪುತ್ರು. ಸಂಕ್ರಾಂತಿಗಳಲ್ಲಿ ಉಪವಾಸ ಮಾಡಬಾರದು ಅಂತ ಎಲ್ಲ ಸಂಗ್ರಹ ಮಾತುಗಳು ನೋಡ್ತೇವೆ. ಆದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಯಾವುದಿದು? ಭರಣಿ ನಕ್ಷತ್ರದಿಂದ ಕೂಡಿದ ಏಕಾದಶಿ ಬಂದರೆ ಉಪವಾಸ ಮಾಡಬಾರದು ಅಂತೆಲ್ಲ ಪ್ರಮಾಣ ಸಿಗುವುದರಿಂದ ಇದು ಏನು ಹೇಳ್ತಾ ಇದ್ದಾರೆ? ಯಾರಿಗೆ ಕಾಮ್ಯ ಫಲ, ನಮಗೆ ಇಚ್ಛೆ, ಈ ಒಂದು ಫಲವನ್ನು ಪಡೆಯಬೇಕು ಅಂತ ಇಚ್ಛೆ ಇದೆ ಅಂಥವರು ಈಗ ಭರಣಿ ನಕ್ಷತ್ರದಿರು ಇನ್ನು ಉಪವಾಸ ಮಾಡಬಾರದು ಅಂತಿರು, ಅವರಿಗೆ ಇದು ಸಮ್ಮತವಾದದ್ದು ಅಂತ ಆಚಾರ್ಯ ತಿಳಿಸ್ತಾ ಹೇಳ್ತಾ ಇದ್ದಾರೆ. ಮುಂದೆ ಅಲ್ಲ ಸರಿ, ಕಾಮ್ಯ ಫಲ ಬೇಕು ಅನ್ನೋ ಇಚ್ಛೆಯುಳ್ಳವರು ಏಕಾದಶಿ ಉಪವಾಸ ಮಾಡದೆ ಕೂತ್ಕೊಳ್ಬಹುದಾ? ಮತ್ತೆ ಹೇಳ್ತಾರೆ, ಹಾಗಲ್ಲ. ಕಾಮಿನೋಪಿ ಸಿದ್ಧ್ಯರ್ಥಂ ಕುರ್ಯುಹು ಏವ ಉಪವಾಸನಂ ಕ್ರೀಡನಾರ್ಥಂ ಹರೇ ನಿತ್ಯಂ ನತು ಕಾಮ ವ್ಯಪೇಕ್ಷೆಯ. ಅದ ಕಾಮ್ಯ ಫಲ ಬೇಕು ಎಂಬ ದೃಷ್ಟಿಯಿಂದ ಏಕಾದಶಿ ಬಿಟ್ಟವರಿಗೆ ಇಲ್ಲ, ಅವರಿಗೂ ಕೂಡ ತಮಗೆ ಬಯಸಿದಂತಹ ಫಲ ಅದು ಚೆನ್ನಾಗಿ ಸಿಗಬೇಕು ಎಂಬ ದೃಷ್ಟಿಯಿಂದ ಅವರೂ ಕೂಡ ಏಕಾದಶಿಯನ್ನು ಮಾಡಲೇಬೇಕು. ಯಾಕೆ? ಒಂದೊಮ್ಮೆ ಹರಿದಿವಸದಂದು ಆಹಾರ ಸ್ವೀಕಾರ ಮಾಡಿದರೆ, ಅನ್ನಾದಿಗಳನ್ನು ಸ್ವೀಕಾರ ಮಾಡಿದರೆ ಅವರ ಇಚ್ಛೆ ಏನಿದೆ, ಫಲವನ್ನು ಪಡೆಯಬೇಕು ಎಂಬ ಸಂಕಲ್ಪ ಏನಿದೆ, ಆ ಸಂಕಲ್ಪಕ್ಕೆ ವಿಘ್ನ ಬಂದೀತು. ಹಾಗಾಗಿ ಕಾಮ್ಯ ಫಲದ ಇಚ್ಛೆಯುಳ್ಳವರೂ ಕೂಡ ಕೃಷ್ಣ ಪಕ್ಷದ ಏಕಾದಶಿಯಂದು ಉಪವಾಸವನ್ನು ಮಾಡಲೇಬೇಕು ಎಂಬುದನ್ನು ವಿಶೇಷವಾಗಿ ತಿಳಿಸುತ್ತಾ, ತಸ್ಮಾ ಶುಕ್ಲಾ ಮಥೋ ಕೃಷ್ಣ ಭರಣ್ಯಾದಿ ಯುತಾಮಪಿ ಪ್ರತ್ಯವ ನಿಷೇಧಾರ್ಥಂ ಉಪವಾಸೀತ ನಿತ್ಯಶಃ ಪ್ರೀಣನಾರ್ಥಂ ಹರೇಶ್ಚಾಪಿ ವಿಷ್ಣುಲೋಕಸ್ಯ ಚಾಪ್ತಗೆ. ಹಾಗಾಗಿ ನಮಗೆ ಬೇಕಾದಂತಹ ಫಲ ಸಿಗಲಿ ಎಂಬ ದೃಷ್ಟಿಯಿಂದ ಉಪವಾಸ 2 ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಆಚರಣೆ ಮಾಡಲೇಬೇಕು. ಅದರಲ್ಲೂ ಕೃಷ್ಣ ಪಕ್ಷದ ಏಕಾದಶಿ ಆಚರಣೆ ನಿಷೇಧ ವಾಕ್ಯಗಳಿದ್ದರೂ ಕೂಡ ಅದು ಕಾಮ್ಯ ಫಲ ಹೊಂದುವವರಿಗಂತ ಅರ್ಥ ಹೇಳಿದರೂ
ಅವರು ಕೂಡ ಈ ದಿನ ಏಕಾದಶಿ ಉಪವಾಸ ಆಚರಣೆ ಮಾಡಬೇಕು. ಯಾಕೆ? ಒಂದು ತಮ್ಮ ಇಷ್ಟ ಪ್ರೀತಿಗಾಗಿ, ಅದು ಪ್ರಾಪ್ತಿಯಾಗುವ ದೃಷ್ಟಿಯಿಂದ, ಮತ್ತೊಂದು ವಿಷ್ಣು ದೇವರ ಪ್ರೀತಿಯಾಗಲಿ ಎಂಬುವ ಚಿಂತನೆಯ ಜೊತೆಗೆ, ಇದರಿಂದ ಉತ್ತಮ ಲೋಕ ಪ್ರಾಪ್ತಿಯಾಗಲೆಂಬುವ ಸಂಕಲ್ಪದ ಜೊತೆಗೆ ಅವರು ಕೂಡ ಉಪವಾಸವನ್ನು ಮಾಡಬೇಕು ಎಂಬುವ ಮಾತುಗಳನ್ನು ಸಂಗ್ರಹ ಮಾಡಿದ್ದಾರೆ. ಕಲಾವಾ ಘಟಿಕಾವಾಪಿ ಅಪರೇ ದ್ವಾದಶೀ ಯದಿ ದ್ವಾದಶೀರ್ಹಂತಿ ಪೂರ್ವೇದ್ಯ ಪಾರಣೇ ಕೃತೆ. ಇನ್ನೊಂದು ವಿಷಯ ಹೇಳ್ತಾ ಇದ್ದಾರೆ. ಸೂರ್ಯೋದಯ 1 ಗಳಿಗೆ ಅಂದರೆ ತ್ರಯೋದಶಿಯ ದಿನ ಬೆಳಿಗ್ಗೆ 1 ಕಲೆ ಅಂದರೆ 24 ಸೆಕೆಂಡಷ್ಟು ಮಾತ್ರ ದ್ವಾದಶಿ ತಿಥಿ ಇದ್ದರೂ ಕೂಡ ಆ ದಿನ ಪಾರಣೆ ಮಾಡಬಾರದಂತೆ. ಏಕಾದಶಿ ಉಪವಾಸ ಆಯಿತು, ದ್ವಾದಶಿ ದಿನ ಆಗಿ ತ್ರಯೋದಶಿ ದಿನ ಬೆಳಿಗ್ಗೆ 1 ಗಳಿಗೆ ಇರ್ತದೆ 24 ನಿಮಿಷ ಲೆಕ್ಕಾಚಾರ, ಇದು ಬೇರೆ. ಒಂದು ಕಲ ಅಂದರೆ 24 ಸೆಕೆಂಡು ಅರುಣೋದಯ ಸೂರ್ಯೋದಯ ಕಾಲಕ್ಕೆ, ಅಂದರೆ ದ್ವಾದಶಿ ದಿನ, ಆ ತ್ರಯೋದಶಿ ದಿನ ಅಷ್ಟು ಇದ್ದರೂ ಕೂಡ ದ್ವಾದಶಿ 1 ಕಲ 24 ಸೆಕೆಂಡಷ್ಟು ಅಷ್ಟು ಚಿಕ್ಕ ಅಂಶ ದ್ವಾದಶಿ ಇದ್ದರೂ ಕೂಡ ಆ ತ್ರಯೋದಶಿ ದಿನ ಪಾರಣೆಯನ್ನು ಮಾಡಬಾರದು. ಪಾರಣೆ ಮಾಡಿದರೆ 12 ದ್ವಾದಶಿ ಪಾರಣೆ ಮಾಡಿದ ಪುಣ್ಯ ಕಳೆದುಕೊಡ್ತೇವೆ. ಶಾಸ್ತ್ರದ ಮಾತುಗಳೇ ಹೀಗೆ. ನಿನಗೆ ಹೀಗೆ ಮಾಡಿದರೆ ಇಂಥ ಲಾಭ ಆಗ್ತದೆ, ಹೀಗೆ ಮಾಡಿದ ಶಾಸ್ತ್ರವಿಹಿತವಾದ ರೀತಿ ನಡೆಯುವುದಿಲ್ಲ ಅಂದರೆ ನಷ್ಟವಾಗ್ತದೆ. ನಾವು ನೋಡೋದು ಹಾಗೆ, ನನಗೇನು ಲಾಭ ಆಗ್ತದೆ, ನನಗೇನು ನಷ್ಟ ಆಗ್ತದೆ. ಲಾಭ ಅನ್ನುವಂಥದ್ದು ಹರಿಪ್ರೀತಿ ಪ್ರಧಾನವಾಗಿ ಮೋಕ್ಷ ಸಾಧನೆ ಆಗುವಂಥದ್ದು ಪ್ರಧಾನ. ಅದು ಬಿಟ್ಟು ಇಂಥ ಫಲ ಸಿಗ್ತದೆ, ಇಂಥ ಸಂತಾನ ವೃದ್ಧಿ ಆಗ್ತದೆ, ಸಂಪತ್ತು ಒದಗಿ ಬರ್ತದೆ ಇತ್ಯಾದಿ ಲಾಭದ, ಯಾಕಂದರೆ ಎಲ್ಲ ರುಚಿ ತೋರಿಸಬೇಕಂತೆ. ಇಲ್ಲ ಅಂದರೆ ಅದು ಬೆಲ್ಲವನ್ನು ಮುಟ್ಟಿಸಿ ಔಷಧವನ್ನು ಕುಡಿಸಿದಂತೆ. ಕಷಾಯ ಕಹಿ ಇದೆ, ಸ್ವೀಕಾರ ಮಾಡಲಿಕ್ಕೆ ಮನಸ್ಸಾಗುವುದಿಲ್ಲ. ಮಗುವಿಗೇನು ಮಾಡ್ತಾರೆ, ಮೊದಲಿಗೆ ಜೇನುತುಪ್ಪವನ್ನು ಲೇಪನ ಮಾಡುವಂಥದ್ದು ಏನೋ ಮಾಡಿ ಮತ್ತೆ ಔಷಧಿ ಕುಡಿಸುವಂತೆ ಶಾಸ್ತ್ರದ ವಿಚಾರಗಳು ಆಚರಣೆ ಕಷ್ಟ. ಯಾರು ಮಾಡ್ತಾರೆ ಇಲ್ಲ, ಇಂಥ ಫಲ ಸಿಗ್ತದೆ ಅಂತ ಹೇಳುವಾಗ ಅದರ ಆಸೆಯಿಂದಾದಲು ರೋಚನಾರ್ಥಂ ಫಲಶ್ರುತಿ ಅಂತ ಶಾಸ್ತ್ರ ಹೇಳಿದಂತೆ ನಮಗೆ ಫಲಶ್ರುತಿ ಯಾಕೆ, ಖುಷಿ ಕೊಡಬೇಕು, ಅದರಲ್ಲಿ ನಾವು ಆಸಕ್ತರಾಗಬೇಕು ಎಂಬ ದೃಷ್ಟಿಯಿಂದ ಹೀಗೆ ಹೇಳುವಂಥದ್ದು. ಹಾಗಾಗಿ ಅತಿರಿಕ್ತ ದ್ವಾದಶೀ ಚೇತ್ ತಾಂ ನೋಪೋಷಯೇದ್ಯದಿ ದ್ವಾದಶೀರ್ಹಂತಿ ದ್ವಾದಶಿ ಚಾತಿಲಂಘಿತ. ಹಾಗಾಗಿ ಅತಿರಿಕ್ತ ದ್ವಾದಶಿಯನ್ನು ಉಪವಾಸ ಮಾಡದಿದ್ದರೆ, ಮತ್ತು ತ್ರಯೋದಶಿನ ಪಾರಣೆಯನ್ನು ಕಾಲದಲ್ಲಿ ಮಾಡಬೇಕು. ಹಾಗಾಗಿ ಅದು 12 ದ್ವಾದಶಿಗಳ ಫಲವನ್ನು ಕಳೀತದೆ. ನಮಗೆ ತ್ರಯೋದಶಿ ದಿನ ಪಾರಣೆ ಮಾಡಿಬಿಟ್ರೆ, ದ್ವಾದಶಿಯ ಅಲ್ಪ ಕಲೆ ಇದೆ, ಉಪರಿತ ತ್ರಯೋದಶಿ ಬಂದುಬಿಡ್ತದೆ, ನಾನು ಯಾಕೆ ಮಾಡಬೇಕು, ಇವತ್ತೇ ಮುಗಿಸಿಬಿಡುತ್ತೇನೆ, ಹೀಗಿಲ್ಲ. ಅವತ್ತು ಉಪವಾಸವನ್ನು ಮಾಡಿ ಮರುದಿನ ಪಾರಣೆಯನ್ನು ಮಾಡಬೇಕು ಅಂತ ಹೇಳುತ್ತಾ, ದ್ವಾದಶ್ಯಾಂ ಅತಿರಿಕ್ತಾಯಾಂ ಯೋ ಭುಂಕ್ತೆ ಪೂರ್ವವಾಸರೆ ದ್ವಾದಶೀರ್ಹಂತಿ ದ್ವಾದಶಿಂ ಅಪರಿತ್ಯಜೇತ್. ಮತ್ತು ಹೇಳ್ತಾ ಇದ್ದಾರೆ, ಅತಿರಿಕ್ತ ದ್ವಾದಶಿ ಇದ್ದಾಗಲೂ ಕೂಡ ಅವತ್ತು ಊಟ ಮಾಡದೆ, ಅಂದರೆ 1 ದಿನ 60 ಗಳಿಗೆ ಪೂರ್ಣ ದ್ವಾದಶಿ ಇದೆ, ಮರುದಿನ ಗಳಿಗೆ 1 ಗಳಿಗೆ ದ್ವಾದಶಿ ಮಾತ್ರ ಇದೆ. ಹಾಗಾಗಿ ಏಕಾದಶಿ ಉಪವಾಸ ಮಾಡಿದ್ದೇವೆ, ಮರುದಿನ ಪೂರ್ಣ ದ್ವಾದಶಿ ಇರೋದ್ರಿಂದ ಇವತ್ತು ನಾನು ಪಾರಣೆ ಮಾಡ್ತೇನೆ ಅನ್ನೋ ಸಂಕಲ್ಪ ಯಾರು ಮಾಡಿದರೆ ಅವೆಲ್ಲ ದೋಷ, 12 ದ್ವಾದಶಿಗಳ ಫಲವನ್ನು ಕಳೆದುಕೊಳ್ತಾರೆ ಅಂತ. ದ್ವಾದಶೀಂ ಶ್ರವಣೋಪೇತಾಂ ಯೋನೋ ಪಶ್ಯ ಸುಮಂದದೀಹಿ ಪಂಚವತ್ಸರ ಕೃತಂ ಪುಣ್ಯಂ ತಸ್ಯ ವಿನಶ್ಯತಿ. 5 ಸಂವತ್ಸರ ಕೃತಂ ಪುಣ್ಯಂ ತಸ್ಯ ವಿನಶ್ಯತಿ. ದ್ವಾದಶಿ ದಿನ ಶ್ರವಣ ನಕ್ಷತ್ರವಿದ್ದಾಗ ಉಪವಾಸವನ್ನು ಮಾಡಬೇಕು. ಶ್ರವಣ ಉಪವಾಸ ಅಂತ ಇರ್ತದದು. ದ್ವಾದಶಿಯ ತಿಥಿ ದಿನ ಶ್ರವಣ ನಕ್ಷತ್ರವಿದೆ, ಅವತ್ತು ಉಪವಾಸವನ್ನು ಮಾಡಬೇಕು. ಇದು ಶ್ರವಣ ಉಪವಾಸ ಅಂತ. ಒಂದೊಮ್ಮೆ ಅವತ್ತು ಉಪವಾಸ ಮಾಡಿಲ್ಲ ಅಂತಾದರೆ 5 ವರ್ಷಗಳ ಕಾಲ ಮಾಡಿದ ಪುಣ್ಯ ಕಳೆದುಕೊಳ್ತಾರೆ. ಅದು ಬೆಳಿಗ್ಗೆ ಮಾತ್ರ ಇದೆ, ಇಷ್ಟು ಗಳಿಗೆ ಇದೆ, ಅದೆಲ್ಲ ಮತ್ತೆ ಶಾಸ್ತ್ರ ವಿಚಾರ ಇದೆ. ಮಧ್ಯಾಹ್ನ ವ್ಯಾಪಿನೀ ಶ್ರೋಣ ಸದೋಪೋಷ್ಯ ವಿಚಕ್ಷಣೈ. ಮಧ್ಯಾಹ್ನ ತನಕ ವ್ಯಾಪ್ತಿ ಇರುವ ಶ್ರವಣ ನಕ್ಷತ್ರವನ್ನು ಮಾತ್ರ ಉಪವಾಸವನ್ನು ಮಾಡಬೇಕು. ಹಾಗಾಗಿ ಬೆಳಿಗ್ಗೆ ಮಾತ್ರ ಇದೆ, ಶ್ರವಣ ನಕ್ಷತ್ರದ ಆ ಗಳಿಗೆ ತುಂಬ ಕಡಿಮೆ ಇದೆ, ಆವತ್ತು ಏಕಾದಶಿ ಆ ಉಪವಾಸ ಮಾಡುವಂಥ ಅವಕಾಶ ಇಲ್ಲ. ಯದಿ ಚ ದ್ವಾದಶಿ ಸ್ವಲ್ಪ ಶ್ರವಣಂ ಚಾತಿರ್ಚ್ಯತೆ ತಥಾ ನೋ ಪೋಷಣಂ ಕಾರ್ಯಂ. ಇದೆಲ್ಲ ಪ್ರಮಾಣ ವಾಕ್ಯಗಳೆಲ್ಲವೂ ಇದೆ.
ಶ್ರವಣ ನಕ್ಷತ್ರ ಮಧ್ಯಾಹ್ನ ವ್ಯಾಪ್ತಿ ಇದ್ದಾಗ ಮಾತ್ರ ಉಪವಾಸವನ್ನು ಮಾಡಬೇಕು. ಅಲ್ಪ ಗಳಿಗೆಗಳು ಮಾತ್ರ ಇದ್ದಾಗ ಶ್ರವಣ ನಕ್ಷತ್ರ ಇದ್ದರೂ ದ್ವಾದಶಿ ದಿನ ಉಪವಾಸವನ್ನು ಮಾಡಲಿಕ್ಕಿಲ್ಲ. ಪಾರಣಾಂತಂ ವ್ರತಂ ಪ್ರೋಕ್ತಂ ವ್ರತಾಂತೆ ವಿಪ್ರಭೋಜನಂ ಅಸಮಾಪ್ತೆ ವ್ರತೇ ಪೂರ್ವೆ ನೈವ ಕುರ್ಯಾ ವೃತಾಂತರಂ. ಯಾವುದೇ ಒಂದು ಉಪವಾಸ ವ್ರತವಂತಿದ್ದಾಗ ಅದೇನೆಂದರೆ ಪಾರಣಾಂತಂ ವ್ರತಂ ಪ್ರೋಕ್ತಂ. ನಾವೀಗ ಕೃಷ್ಣ ಜನ್ಮಾಷ್ಟಮಿ ಅಂತ ಆಚರಣೆ ಮಾಡ್ತೇವೆ. ಮೊನ್ನೆ ಚಾಂದ್ರದ್ದು ಆಯಿತು, ಇನ್ನು ಸೌರ ಬರಲಿಕ್ಕಿದೆ. ಎಲ್ಲಿ ಕೊನೆ ಯಾವಾಗ, ವ್ರತ ಮುಗಿಯುವಂಥದ್ದು ಯಾವಾಗ? ನಾವು ಜಾಗರಣೆ ಮಾಡಿದ್ವಿ, ರಾತ್ರಿ ಅರ್ಘ್ಯ ಕೊಟ್ವಿ, ಕೃಷ್ಣಾರ್ಪಣೆ ಹೇಳಿದ್ವಿ, ಮುಗಿಯಿತಾ? ಇಲ್ಲ. ಪಾರಣಾಂತಂ, ಮರುದಿನ ಬೆಳಿಗ್ಗೆ ಪಾರಣೆ ಮಾಡಿದರೆ ಅಲ್ಲಿಗೆ ವ್ರತ ಮುಗಿಯಿತು. ಅಲ್ಲಿಯ ತನಕ ಈ ವ್ರತ ಅನ್ನೋದು ಪೂರ್ಣವಾಗೋದಿಲ್ಲ. ಅದರ ಒಂದು ಭಾಗ ಪೂಜೆ ಅರ್ಘ್ಯ ಅನ್ನುವಂಥದ್ದು ಒಂದು ಭಾಗ. ಹಾಗಾಗಿ ಪಾರಣಾಂತಂ ವ್ರತಂ ಪ್ರೋಕ್ತಂ ವ್ರತಾಂತೆ ವಿಪ್ರಭೋಜನಂ. ವ್ರತ ಮುಗಿಯಿತು, ಅದರ ಕೊನೆಯಲ್ಲಿ ವಿಪ್ರಭೋಜನಂ, ಬ್ರಾಹ್ಮಣ ಭೋಜನ ಮಾಡಲಿಕ್ಕಿರುವಂಥದ್ದು. ಅಸಮಾಪ್ತೆ ವ್ರತೇ ಪೂರ್ವೆ, ಇನ್ನೂ ವ್ರತ ಮುಗಿದಿಲ್ಲ, ಅರ್ಥಾತ್ ಪಾರಣೆ ಆಗಲಿಲ್ಲ, ವಿಪ್ರಭೋಜನ ಆಗಿಲ್ಲ, ತತ್ಪೂರ್ವದಲ್ಲಿ ನೈವ ಕುರ್ಯ ವ್ರತಾಂತರಂ, ಇನ್ನೊಂದು ವ್ರತವನ್ನು, ಒಂದು ವ್ರತವನ್ನು ಆರಂಭ ಮಾಡಿ ಅದು ಪೂರ್ಣವಾಗುವ ಮಧ್ಯದಲ್ಲಿ ಇನ್ನೊಂದು ವ್ರತವನ್ನು ಸ್ವೀಕಾರ ಮಾಡಬಾರದು ಎಂಬುವ ಮಾತುಗಳನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಹೀಗೆ ಏಕಾದಶೀಂ ಉಪೋಷ್ಯಾತ ದ್ವಾದಶೀಮಪ್ಯ ಉಪಪೋಷಯೇತ್ ನ ತತ್ರ ವಿಧಿಲೋಪ ಸ್ಯಾತ್ ಉಭಯೋರ್ ದೇವತಾರಿಹಿ. ಒಂದು ವಿಚಾರ ಬರ್ತದೆ, ಸರಿ ಏಕಾದಶಿ ಉಪವಾಸ ಮಾಡಬೇಕು ಸರಿ, ಆದರೆ ದ್ವಾದಶಿ ದಿನ ಪಾರಣೆ ಮಾಡಬೇಕು ಅನ್ನುವಂಥ ಮಾತುಗಳು ತುಂಬ ಇದೆಯಲ್ಲ. ನಾವು ದ್ವಾದಶಿಯಿಂದ ಪಾರಣೆ ಮಾಡಲಿಲ್ಲ, ಯಾಕೆ? ತ್ರಯೋದಶಿ ದಿನ ಒಂದು ಗಳಿಗೆ ದ್ವಾದಶಿ ಇರುವುದರಿಂದ ತ್ರಯೋದಶಿ ದಿನ ನಾವು ಪೂರ್ಣ ದ್ವಾದಶಿ ಇರುವ ತಿಥಿಯಲ್ಲಿ ಉಪವಾಸವನ್ನು ಮಾಡಿ ದ್ವಾದಶಿಯ ಅಲ್ಪಗಳಿಗೆ ಇರುವಂಥ ತ್ರಯೋದಶಿ ದಿನ ಪಾರಣೆ ಮಾಡ್ತೇವೆ ಅಂತಾದಾಗ ದ್ವಾದಶಿಯ ದಿನ ಪಾರಣೆ ಮಾಡಬೇಕು ಎಂಬ ವಿಧಿವಾಕ್ಯಗಳನ್ನು ಮೀರಿದಂತಾಯಿತು. ಹಾಗಾಗಿ ನಮಗೆ ಪಾಪ ಬಂದೀತಲ್ವ, ನಮಗೇನಾದರೂ ವಿಘ್ನಗಳು ಬಂದೀತಲ್ಲ ಎಂಬ ಪ್ರಶ್ನೆ ಬಂದರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಏಕಾದಶೀಂ ಉಪೋಷ್ಯಾತ ದ್ವಾದಶೀಂ ಅಭಿಪೋಷೇತ್. ದ್ವಾದಶಿ ದಿನವೂ ಕೂಡ ಉಪವಾಸವನ್ನು ಮಾಡಬೇಕು. ಏನು? ನ ತತ್ರ ವಿಧಿಲೋಪ ಸ್ಯಾತ್, ಇಲ್ಲಿ ವಿಧಿಲೋಪ ಆಗುವುದಿಲ್ಲ. ಯಾಕೆ? ಎರಡು ತಿಥಿಗಳಿಗೂ ಕೂಡ ದೇವತೆ ಶ್ರೀಹರಿ. ಹಾಗಾಗಿ ಆ ಶ್ರೀಹರಿಯ ಅನುಗ್ರಹದಿಂದಾಗಿ ಏಕಾದಶಿ ಉಪವಾಸ, ದ್ವಾದಶಿಯ ಉಪವಾಸ ಮತ್ತು ತ್ರಯೋದಶಿ ದಿನ ಪಾರಣೆ ಮಾಡುವಂಥದ್ದು ಅದು ನಮಗೆ ಶ್ರೇಯಸ್ಸಿ ಕಾರಣ ಆಗ್ತದೆ ಅಂತ ಹೇಳುತ್ತಾ, ಅಲ್ಪಾಯಾಮ ವಿಪ್ರೇಂದ್ರ ಪಾರಣಂತೂ ಒಂದು ಕಥಂ ಭವೇತ್. ಇನ್ನು ಅಲ್ಪಗಳಿಗೆ ಅತ್ಯಲ್ಪವಾದ ದ್ವಾದಶಿ ಇದೆ. ಸಾಧನ ದ್ವಾದಶಿ ವಿಚಾರವನ್ನು ಈಗ ತಿಳಿಸಿಕೊಡ್ತಾ ಇದ್ದಾರೆ. ಪಾರಯಿತ್ವೋದಕೇನಾಪಿ ಪುಂಜಾನ್ ನೈವ ದುಷ್ಯತಿ. ಸೂರ್ಯೋದಯದಿಂದ ಅಲ್ಪಕಾಲ, ಸೂರ್ಯೋದಯ 6:20 6:40 ಸೂರ್ಯೋದಯ ಅಂತಿದೆ. ದ್ವಾದಶಿಗಳಿಗೆ ಒಂದು 5 ನಿಮಿಷ ಇದೆ ಅಷ್ಟೇ. ಪಾರಣೆ ಮಾಡಬೇಕು. ಹೇಗೆ ಮಾಡುವುದು? ಅಲ್ಪ ಸಮಯದಲ್ಲಿ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ಪತಿವ್ರತ ಸ್ತ್ರೀಯರಿಗೆ, ಇದು ಮತ್ತೆ ಮುಂದೆ ಉಲ್ಲೇಖ ಮಾಡ್ತಾ ಪ್ರಮಾಣಗಳನ್ನು, ಸ್ತ್ರೀಯರಿಗೆ ಪತಿಗೆ ಭೋಜನ ಬಳಸಿದ ಮೇಲೆ ಕೂಳ್ಕೊಳ್ಬೇಕು ಅಂತಿದೆ, ಅವರಿಗೆ ದ್ವಾದಶಿ ತಪ್ಪಿ ಹೋಗ್ತದಲ್ವ. ಸಮಯಕ್ಕೆ ಇವರು ತೀರ್ಥ ತಗೊಂಡ್ರು, ಹೀಗಾಯಿತು. ಆದರೆ ಸ್ತ್ರೀಯರಿಗೆ ಮನೆಯಲ್ಲಿರುವಂಥ ವ್ಯವಸ್ಥೆ ಅವರಿಗೆ ಯಾವ ರೀತಿ ಅನ್ನೋ ವಿಚಾರ ಬಂದಾಗ ಅದಕ್ಕೆ ಹೇಳ್ತಾ ಇದ್ದಾರೆ, ಅಲ್ಪಾಯಾಮ ವಿಪ್ರೇಂದ್ರ ಪಾರಣತ ಕಥಂ ಭವೇತ್ ಎಂಬುವ ವಿಚಾರ ಇದ್ದ. ಪಾರ ಇತ್ವೋದಕೇನಾಪಿ, ನೀರನ್ನು ಕುಡಿದ್ರೂ ಸಾಕು, ಒಂದು ಚೂರು ನೀರು ಸ್ವೀಕಾರ ಮಾಡಿದರೂ ಸಾಕು. ಅದು ಈ ಯಾವ ದ್ವಾದಶಿಯ ದಿನ ಆಹಾರ ಸ್ವೀಕಾರ ಮಾಡಿದ ಅಲ್ಪಕಾಲದಲ್ಲಿ ಸ್ವೀಕಾರ ಮಾಡಿದಂಥದ್ದಾಗ್ತದೆ. ಹಾಗಾಗಿ ದ್ವಾದಶಿಯ ಸಮಯ ಮೀರದ ಒಳಗೆ ಸ್ವೀಕಾರ ಮಾಡಿ. ಯದಲ್ಪ ದ್ವಾದಶಿ ದೃಷ್ಟ ನಿಶೀತಾದ್ ಊರ್ಧ್ವಮೇವತು ಅಮಧ್ಯಾಹ್ನ ಕ್ರಿಯಾ ಸರ್ವಾಹ ಕರ್ತವ್ಯ ಶಂಭುಶಾಸನಾತ್. ಆ ಮಧ್ಯಾಹ್ನ ಎಲ್ಲ ಒಂದು ಅಲ್ಪವಾದ ದ್ವಾದಶಿ ಇದೆ. ನಾವು ಬೆಳಿಗ್ಗೆ ಇಂತಹ ಜಪ ಮಾಡ್ತೇವೆ, ಮಧ್ಯಾಹ್ನದ ಮಾಡುವಂಥ ಕರ್ಮಗಳು ಬೇರೆ ಇರ್ತದೆ. ಅವುಗಳನ್ನೆಲ್ಲ ಬೆಳಿಗ್ಗೆ ಮುಗಿಸಿಕೊಳ್ಳಬೇಕು ಎಂಬುದನ್ನು ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಯದಲ್ಪ ದ್ವಾದಶಿ ದೃಷ್ಟ, ಉಷಕಾಲದಲ್ಲಿಯೇ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಮಾಡಬೇಕಾದ ಕರ್ಮಗಳನ್ನು ಮಾಡಬೇಕು ಅಂತ. ಮತ್ತು ಇನ್ನೊಂದು ಸ್ವಲ್ಪ ಅದರಲ್ಲಿ ವಿಷಯ ಹೇಳ್ತಾರೆ ವಿಶೇಷವಾಗಿ,
ಕರ್ತುಂ ಸಾಧ್ಯಂ ಯದಾನಾಲಂ ದ್ವಾದಶಬ್ದಿಸ್ತು ಪಾರಯೇತ್ ಕೃತಾವಲ್ಪ ಶಿವತ್ ಪಶ್ಚಾತ್ ಮುಂಜೀತೇತ್ಯತ್ ಅಪರೇ ಜಗುಹು. ಹಾಗಾಗಿ ಅಲ್ಪ ಕಾಲದಲ್ಲಿ ಭೋಜನವನ್ನು ಮಾಡಲಿಕ್ಕಾಗೋದಿಲ್ಲ, ಅಥವಾ ಯಜ್ಞ ವಿಶೇಷ ಇರುವಾಗ ಭೋಜನವನ್ನು ಮಾಡದೆ ಕೇವಲ ನೀರನ್ನು ಸ್ವೀಕಾರ ಮಾಡಿ ಯಜ್ಞವನ್ನು ಪೂರೈಸಿ ಮತ್ತೆ ಊಟ ಮಾಡುವಂಥ ಕ್ರಮ ಇದೆ. ಅದರಂತೆ ಯಜ್ಞ ವಿಶೇಷ ಇದ್ದಾಗ ಈ ರೀತಿ ಮಾಡ್ತಾರೆ. ಅದರಂತೆ ದ್ವಾದಶಿ ದಿನವೂ ಕೂಡ ಪಾರಣೆ ಮಾಡಲಿಕ್ಕೆ ಸಮಯ ಇಲ್ಲ, ಮೊದಲಿಗೆ ನೀರನ್ನು ಸ್ವೀಕರಿಸಿ. ಏನಾಗ್ತದೆ, ಅತ್ಯಲ್ಪವಾದಂತಹ ಈ ಸ್ವೀಕಾರ ಮಾಡುವಂಥದ್ದು ಸ್ವೀಕಾರ ಮಾಡಿದಂತೂ ಆಯಿತು, ಉಪವಾಸ ಮಾಡಿದಂತೂ ಆಗ್ತದೆ. ಎರಡು ರೀತಿ ಆಗುವುದರಿಂದ ಮೊದಲಿಗೆ ನೀರನ್ನು ಕುಡಿದು ಪಾರಣೆಯನ್ನು ಮಾಡಿ ಮತ್ತೆ ಭೋಜನವನ್ನು ಮಾಡಬೇಕು. ಅದರಿಂದಾಗಿ ದ್ವಾದಶಿಯ ಸಮಯವನ್ನು ಲಂಘನೆ ಮಾಡಿದಂತೆ ಆಗುವುದಿಲ್ಲ ಎಂಬುವ ವಿಚಾರವನ್ನು ಹೇಳುತ್ತಾ ಕೊನೆಗೆ ಅಶಿತಾ ದಶಿತಾ ಯಸ್ಮಾತ್ ಆಪೋ ವಿದ್ಬದ್ಧಿರೀರಿತಾ ಅಂಬಸ ಕೇವಲೇನಾಥ ಕರಿಷ್ಯೆ ವ್ರತಪಾರಣಂ. ಹಾಗಾಗಿ ನೀರು ಕುಡಿದರೆ ಉಣ್ಣಂತಾಗ್ತದೆ, ಉಣ್ಣಂತಾಗುವುದೂ ಇಲ್ಲ. ಎರಡು ರೀತಿಯ ಮಾತಿದೆ. ಅಂಬರೀಷನ ಕಥೆಯಲ್ಲಿ ನಾವು ಇದೇ ನೋಡುವಂಥದ್ದು. ದುರ್ವಾಸರು ಬಂದಿದ್ದಾರೆ, ಅವನು 1 ವರ್ಷದ ವ್ರತದ ಅದು ಸಮಾಪ್ತಿಯ ಸಮಯ, ಅಲ್ಪ ದ್ವಾದಶಿ ಇದೆ, ಏನು ಮಾಡಬೇಕು? ದೂರ್ವಾಸರು ಸ್ನಾನಕ್ಕೆ ಹೋಗಿದ್ದಾರೆ, ಬಂದಂತಹ ಅತಿಥಿ ಸ್ನಾನಕ್ಕೆ ಹೋಗಿದ್ದಾರೆ, ಬರೋ ತನಕ ಕಾಯಬೇಕು. ಕಾದರೆ ದ್ವಾದಶಿಯ ಗಳಿಗೆ ಮೀರಿ ಹೋಗ್ತದೆ, ಏನು ಮಾಡಬಹುದು? ನೀರನ್ನು ಸ್ವೀಕಾರ ಮಾಡುವ ಋಷಿ ಮಾತುಗಳಂತೆ ಅಂಬರೀಷ ನೀರನ್ನು ಪಾನ ಮಾಡಿದ. ಅಂದರೆ ಆ ರೀತಿ ಮಾಡಿದಾಗ ಉಪವಾಸ ಇದ್ದಂತೂ ಆಯಿತು, ಉಪವಾಸ ಇಲ್ಲದಿದ್ದಂತೂ ಆಯಿತು. ಅಶಿತ ಅನಶಿತ ಎರಡೂ ಆಗ್ತದೆ. ಹಾಗಾಗಿ ಈ ಒಂದು ಕಾರಣದಿಂದಾಗಿ ವಿಶೇಷವಾಗಿ ಅಲ್ಪಕಾಲದ ಗಳಿಗೆ ಇದ್ದಾಗ ಉಪವಾಸ ನೀರನ್ನು ಸ್ವೀಕರಿಸಿ ಮಾಡಬೇಕೆಂಬುದನ್ನು ತಿಳಿಸುತ್ತಾ ಇನ್ನು ಒಂದಷ್ಟು ಕಾಮಿಗಳ ಉಪವಾಸ ಅಂತ ಹೇಳಿದ್ದು, ಅದಕ್ಕೆಲ್ಲ ಸಂಗ್ರಹಕಾರರು ಯಥಾಶುಕ್ಲ ತಥಾ ಕೃಷ್ಣ ತಥೇತರ ತುಲ್ಯತಾ ಮಿಶ್ಯತೆ ಎಷ್ಟು ತೇವೈ ವೈಷ್ಣವ ಸಮ್ಮತಾ. ಶುಕ್ಲ ಏಕಾದಶಿ ಕೃಷ್ಣ ಏಕಾದಶಿ ಅಂತೆಲ್ಲ ವಿಚಾರ ಮಾಡಿದರು. ಅಲ್ಲಿ ಗೋವಿನಂತೆ ಅಂತ ವಿಚಾರ ಹೇಳಿದ್ದಿದೆ. ಶುಕ್ಲವಾಗಲಿ ಕೃಷ್ಣವಾಗಲಿ ಎರಡನ್ನೂ ಸಮಾನವಾಗಿ ನೋಡುವವರು ನಿಜವಾದ ವೈಷ್ಣವರು. ವಿಷ್ಣು ಸಂಬಂಧವಾದಂತಹ ಏಕಾದಶಿಯೇ ಇದು. ಅದರ ಆಚರಣೆ ಯಾವಾಗ ಈ ರೀತಿ ಸಫಲವಾಗ್ತದೆ, ಎರಡನ್ನು ಒಂದೇ ರೀತಿ ನೋಡುವುದರಿಂದ, ಅರ್ಥಾತ್ ಉಪವಾಸವನ್ನು ಎರಡೂ ಕಾಲದಲ್ಲೂ ಕೂಡ ಮಾಡಬೇಕು ಅಂತ. ಮತ್ತು ಏಕಾದಶಿಯ ದಿನ ಯಾರಾದರೂ ತಿನ್ನು ಅಂತ ಹೇಳಿದರೆ ಭುಂಕ್ಷ್ಪೇತಿ ಯೋ ಭ್ರೂಯಾತ್ ಯೋ ಭುಂಕ್ತೆ ಹರಿವಾಸರೆ ತೌ ಉಭವೋ ನರಕಮ್ಯಾತಃ ತಾವದಾಭೂತ ಸಂಪ್ಲವಂ. ಇದೆಲ್ಲ ವಿಶೇಷ ಪ್ರಮಾಣಗಳು ಒಂದಷ್ಟು. ಏಕಾದಶಿ ದಿನ ತಿನ್ನು ಅಂತ ಯಾರಾದರೂ ಹೇಳಿದರೆ ಅವತ್ತು ಮನೆಗೆ ಬಂದವರಿಗೂ ಕೂಡ ಗಂಗೋದಕ ಬೇಕಂತ ಕೇಳಬಾರದು, ಫಲಾರ ಆಯಿತಾ ಕೇಳಬಾರದು. ಅವ್ರು ತಿಂತಾರೆ ಗೊತ್ತಿದೆ, ಆಗಿದ್ರೂ ಕೂಡ ಬಂದವರ ಹತ್ತಿರ, ಏಕಾದಶಿಯಿಂದ ಬಂದವರ ಹತ್ತಿರ ಕೇಳಬಾರದು. ಮತ್ತು ಅದಕ್ಕೆ ಪ್ರಮಾಣ ಭುಂಕ್ಷ್ವ ತಿನ್ನು ಅಂತ ಉಪಚಾರ ಮಾಡುವವರು ತುಂಬ ನಿಶ್ಶಕ್ತಿ ಆಗ್ತದೆ. ಏಕಾದಶಿ ಎಲ್ಲ ನಮಗಲ್ಲಿ ಹೇಳಿದ್ದಲ್ಲ, ಅದು ಎಲ್ಲ ಕೆಲಸ ಬಿಟ್ಟು ಜವಾಬ್ದಾರಿಯಿಂದ ಮುಕ್ತರಾದವರಿಗೆ ಈ ಏಕಾದಶಿ ಉಪವಾಸ ಇರುವಂಥದ್ದು. ಹಾಗಾಗಿ ಏಕಾದಶಿ ಉಪವಾಸ ಮಾಡಬಾರದು, ತಿನ್ನು ಅಂತ ಹೇಳಿ ಉಪದೇಶ ಕೊಡ್ತಾರೋ, ಉಪದೇಶ ಕೊಡುವವರಿಗೂ ನರಕ, ತಿನ್ನುವವರಿಗೂ ನರಕ. ಇದು ಹಾಗಾಗಿ ಏಕಾದಶಿ ಎಂದು ವಿಶೇಷವಾಗಿ ಉಪವಾಸ ಆಚರಣೆಯನ್ನು ಮಾಡಬೇಕು ಎಂಬುವ ಪ್ರಮಾಣ ಒಟ್ಟಿನಲ್ಲಿ ನಮ್ಮ ವೈಷ್ಣವ ಸಿದ್ಧಾಂತದಲ್ಲಿ ಹರಿದಿವಸ ಅಂತ ಕರೆಯಲ್ಪಡುವಂಥದ್ದು ಏಕಾದಶಿ. ಇದು ವಿಶೇಷವಾಗಿ ಆಚರಣೆ ಮಾಡಬೇಕು ಎಂಬುದನ್ನು ಆಚಾರ್ಯರು ಒತ್ತಿ ಹೇಳ್ತಾ ಇದ್ದಾರೆ. ಯಾಕಂದರೆ ಇದು ಭಕ್ತರ ಸಂಪತ್ತಿಗಾಗಿ ರಚಿಸಿದಂತಹ ಕೃತಿ ಇದು. ಹಾಗಾಗಿ ಈ ದಿನ ಯಾರು ಏಕಾದಶಿ ಹೇಗಿರಬೇಕು, ಅದು ಹೌದು
ಚಾಂದ್ರಮಾನದ ಪ್ರಕಾರ ಆಚರಣೆ ಮಾಡೋದು ಏನು ಮಾಡ್ತಾರೆ ಅಂದರೆ ಸಂಜೆ ಹೊತ್ತಿರೋ ತಿಥಿಯನ್ನು ಆಶ್ರಯಿಸ್ತಾರೆ. ಅವರಿಗೆ ಸಂಜೆಗೆ ಏಕಾದಶಿ ತಿಥಿ ಇದ್ದರೆ ಅವತ್ತು ಏಕಾದಶಿ ಆಚರಣೆ. ಈ ರೀತಿ ಆಚರಣೆ ಮಾಡುವಂಥ ಕ್ರಮವೂ ಇದೆ. ರಾತ್ರಿ ಹೊತ್ತಿಗೆ ಏಕಾದಶಿ ಅದು ಯಾವ ತಿಥಿ ಇದೆ ಆ ತಿಥಿಯನ್ನು ಅವತ್ತು ಸಂಕಲ್ಪ ಮಾಡುವಂಥದ್ದು. ಸೂರ್ಯೋದಯ ಕಾಲದಲ್ಲಿ ಇರುವ ತಿಥಿಯನ್ನು ಸಂಕಲ್ಪ ಮಾಡುವ ಒಂದು ಪದ್ಧತಿ ಆದರೆ, ಇನ್ನೊಂದು ರೀತಿಯಾಗಿ ಸಂಜೆಯ ಹೊತ್ತಿಗೆ ಯಾವ ತಿಥಿ ಇದೆಯೋ ಅದನ್ನು ಅವತ್ತು ಆಚರಣೆ ಮಾಡುವುದು ಅಂತ ಈ ರೀತಿಯೂ ಇದೆ. ಹಾಗಾಗಿ ಈ ರೀತಿಯಾಗಿ ಇರುವುದರಿಂದ ಗೊಂದಲ, ಶಾಸ್ತ್ರ ಪ್ರಪಂಚ ಅದು ತುಂಬ ವಿಸ್ತೃತವಾದದ್ದು. ಹಾಗಾಗಿ ಯಾವ ಏಕಾದಶಿಯನ್ನು ಉಪವಾಸವನ್ನು ಮಾಡಬೇಕು, ಹರಿಪ್ರೀತಿಯಾಗುವುದು ಯಾವುದರಿಂದ ಎಂಬುವ ಮಾರ್ಗದರ್ಶನವನ್ನು ಶ್ರೀಮದ್ ಆಚಾರ್ಯರು ಈ ಒಂದು ಸಂಗ್ರಹಗಳಿಂದ ತಾವು ನಮಗೆ ತಿಳಿಸಿಕೊಟ್ಟಿದ್ದಾರೆ. ದಶಮಿಯ ದಿನವೇ ದಿನತ್ರಯದ ಸಂಕಲ್ಪ ಮಾಡಬೇಕು ಎಂಬುವ ಪ್ರಮಾಣವನ್ನು ಸಂಗ್ರಹಕಾರರು ಮಾಡಿಕೊಡ್ತಾರೆ. ದಶಮೇ ಅಹನಿ ಸಂಪ್ರಾಪ್ತೆ ವೃತಸ್ಥೋಹಂ ಜನಾರ್ದನ್, ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತೆ. ದಶಮಿಯ ದಿನವೇ ಅಹನಿ ಸಂಪ್ರಾಪ್ತೆ ವೃತಸ್ಥೋಹಂ ಜನಾರ್ದನ ತ್ರಿಹಿದಂ ದೇವದೇವೇಶ ತ್ರಿವಿಘ್ನಂ ನಿರ್ವಿಘ್ನಂ ಕುರು ಕೇಶವ. 3 ದಿನ ವ್ರತ ಅನ್ನುವಂಥದ್ದು. ಏಕಾದಶಿ ದಿನ ಒಂದು ದಿನ ಮಾತ್ರ ನಾವು ಉಪವಾಸ ಮಾಡ್ತೇವೆ. ದಶಮಿ ದ್ವಾದಶಿ ಆಚರಣೆ ಇಲ್ಲ ಅದು ತ್ರಿದಿನ 3 ದಿನದ ವ್ರತ. ಅದು ದಶಮಿಯೇ 1 ಹೊತ್ತು, ದ್ವಾದಶಿಗೆ 1 ಹೊತ್ತು, ಏಕಾದಶಿ ಉಪವಾಸ. ಇದು ತ್ರಿದಿನ ಅದು 3 ದಿನದ ಉಪವಾಸ. ಇದರಲ್ಲಿ ವಿಶೇಷ ಪ್ರಾರ್ಥನೆ ಮಾಡಬೇಕಂತೆ. ದಶಮೇ ಅಹನಿ ಸಂಪ್ರಾಪ್ತೆ, ದಶಮಿಯ ಹಗಲಿನಲ್ಲಿ ಅದು ಬಂದಾಗ ಪ್ರಾರ್ಥನೆ ಮಾಡ. ವೃತಸ್ಥೋಹಂ, ನಾನು ವೃತದಲ್ಲಿರ್ತೇನೆ. ತ್ರಿದಿನಂ ದೇವದೇವೇಶ ನಿರ್ವಿಘ್ನಂ ಕುರುಕೇಶವ, ಈ 3 ನನ್ನ ವ್ರತ ನಾನು ಮಾಡಬೇಕಂತ ಸಂಕಲ್ಪ ಮಾಡಿದ್ದೇನೆ, ಇದು ನಿರ್ವಿಘ್ನವಾಗಿ ನಡೆಯಲಿ ಎಂಬ ಪ್ರಾರ್ಥನೆಯನ್ನು ಮಾಡಬೇಕು ಅಂತ. ಪ್ರಸೀದ ಸುಮುಖೋ ಭೂತ್ವ ಜ್ಞಾನದೃಷ್ಟಿ ಪ್ರದೋಭವ, ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಪ್ರಸೀದ ಸುಮುಖೋ ಭೂತ್ವ, ನನ್ನಲ್ಲಿ ಪ್ರಸನ್ನನಾಗಿ ನೀನು ಅನುಗ್ರಹ ಮಾಡಬೇಕು. ಯಾವುದನ್ನು? ಜ್ಞಾನದೃಷ್ಟಿಯನ್ನು ಕೊಡುವವನಾಗು. ಅಂದರೆ ನಾನು ಏಕಾದಶಿ ಮಾಡಿದೆ, ದ್ವಾದಶಿ ಮಾಡಿದೆ, ಈ ದಶಮಿಯ ವ್ರತದ ಆಚರಣೆ ಮಾಡ್ತಾ ಇದ್ದೇನೆ 3 ದಿನದ್ದು, ನನಗೆ ಇಂತಹ ಫಲ ಸಿಗಲಿ ಎಂಬುದು ಅದೆಲ್ಲ ನೆಕ್ಸ್ಟ್. ಮೊದಲು ಪ್ರಧಾನವಾಗಿ ಬೇಕಾದ ಜ್ಞಾನ. ದೇಹ ಈ ಸಂಸಾರ ಬಂಧದಿಂದ ವಿಮುಕ್ತರಾಗಬೇಕು ಎಂಬ ಅದು ಗಟ್ಟಿಯಾಗಬೇಕು. ಹಾಗಾಗಿ ಜ್ಞಾನ ಬೇಕು, ಜ್ಞಾನ ದೃಷ್ಟಿ ಅದ್ಯಮೇ ದ್ವಾದಶಿ ಪುಣ್ಯ ಪವಿತ್ರ ಪಾಪನಾಶಿನಿ ಪಾರಣಂಚ ಕರಿಷ್ಯಾಮಿ ಪ್ರಸೀದ ಗರುಡಧ್ವಜ. ಮತ್ತು ದ್ವಾದಶಿಯನ್ನು ಪಾರಣೆ ಮಾಡುವಾಗಲೂ ಕೂಡ ಅದ್ಯಮೇ ದ್ವಾದಶಿ ಪುಣ್ಯ ಪವಿತ್ರ ಪಾಪನಾಶಿನಿ, ಇಂದು ದ್ವಾದಶಿ ತಿಥಿ ಒದಗಿ ಬಂದಿದೆ, ಅದು ಪರಂ ಪವಿತ್ರವಾದದ್ದು, ನಮ್ಮ ಪಾಪವನ್ನು ದೂರ ಮಾಡುವಂಥದ್ದು. ಪಾರಣಂಚ ಕರಿಷ್ಯಾಮಿ, ಸ್ವಾಮಿ ಪಾರಣನ ಮಾಡ್ತೇನೆ. ಏನಾಗ್ತದೆ, ಏಕಾದಶಿ ಉಪವಾಸದಿಂದ ಅದು ಪಿತ್ತ ಕೆರಳಿ ಕೆಲವೊಮ್ಮೆ ಗಂಟಲಲ್ಲಿ ಮುಳ್ಳು ನಿಲ್ಲುವಂಥದ್ದಾಗ್ತದೆ. ತುತ್ತು ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ, ನೋವು ಬರ್ತದೆ, ಮತ್ತೊಂದು ಸಮಸ್ಯೆಗಳು ಬರ್ತದೆ. ಹಾಗಾಗಿ ಇವತ್ತು ದ್ವಾದಶಿ ಒದಗಿ ಬಂದಿದೆ, ಪಾರಣೆ ಮಾಡಬೇಕು, ನಿನ್ನ ಅನುಗ್ರಹ ಇರಲಿ. ತುತ್ತು ನಾವು ಸ್ವೀಕಾರ ಮಾಡೋದು ದೊಡ್ಡದಲ್ಲ, ಏನಪ್ಪ ಅದೆಲ್ಲ ಕೇಳ್ಕೊಳ್ಬೇಕಾ ದೇವರಲ್ಲಿ? ಹಾಗೇನಿಲ್ಲ, ಈ ರೀತಿಯಲ್ಲ. ತಾವು ಸ್ವೀಕಾರ ಮಾಡಿದ ಆಹಾರ ಜೀರ್ಣವಾಗಬೇಕು. ಅಜೀರ್ಣವಾಯಿತು ಸಮಸ್ಯೆ. ಹಾಗಾಗಿ ಅಜೀರ್ಣವಾಗದೆ ನಾವು ಸ್ವೀಕಾರ ಮಾಡಿದ ದೇವರ ಪ್ರಸಾದ ನಮಗೆ ಪುಷ್ಟಿಯನ್ನು ಕೊಡುವಂತಾಗಬೇಕು ಎಂಬ ದೃಷ್ಟಿಯಲ್ಲಿ ಈ ರೀತಿಯಾಗಿ ಪಾರಣಂಚ ಕರಿಷ್ಯಾಮಿ ಪ್ರಸೀದ ಗರುಡಧ್ವಜ. ಈ ಒಂದೊಂದು ಪ್ರಾರ್ಥನೆಯೂ ಕೂಡ ನಮ್ಮ ಪ್ರಾಚೀನರು ಹಾಕಿಕೊಟ್ಟಿರುವಂಥದ್ದು. ನಮಗೆ ಅಹಂಕಾರಕ್ಕೆ ಅವಕಾಶ ಇಲ್ಲ. ನನಗೆ ಜೀರ್ಣ ಮಾಡಿಕೊಳ್ಳೋ ತಾಕತ್ತಿದೆ, ನಾನ್ಯಾಕೆ ಕೇಳ್ಕೊಳ್ಬೇಕು? ಪೂಜೆ ನಾನು ಮಾಡುವುದು ಇಲ್ಲ, ವಿನಯಾನತ ಕಂದರ, ದೇವರ ಪ್ರಾರ್ಥನೆ ಮಾಡಬೇಕು. ಸ್ವಾಮಿ ನಿನ್ನ ಪೂಜೆ ಮಾಡಬೇಕು ಅಂತ ಬಂದಿದ್ದೇನೆ, ನೀನು ಅನುಗ್ರಹಿಸಿ ನನ್ನ ಪೂಜೆಯನ್ನು ಮಾಡಿಸಿಕೊಂಡು ಅನುಗ್ರಹ ಮಾಡು ಎಂಬ ಪ್ರಾರ್ಥನೆಯನ್ನು ಮಾಡಿಯೇ ಪೂಜೆಯ ಆರಂಭ. ನಾನು ಮಾಡ್ತೇನೆ, ಅಹಂ ಕರಿಷ್ಯೆ ಅಂತ ಹೇಳಿದಷ್ಟು ನಾನು ಮಾಡ್ತೇನೆ, ಈ ಭಾವ ಎಲ್ಲೂ ಇಲ್ಲ. ಎಲ್ಲ ಪ್ರಾರ್ಥನೆ ಸ್ವಾಮಿ ಸ್ವೀಕಾರ ಮಾಡು, ಸ್ವಾಮಿ ಅನುಗ್ರಹ ಮಾಡು. ಹಾಗಾಗಿ ಅದ್ಯಮೇ ದ್ವಾದಶಿ ಪುಣ್ಯ ಪವಿತ್ರ ಪಾಪನಾಶಿನಿ ಪಾರಣಂಚ ಕರಿಷ್ಯಾಮಿ ಪ್ರಸೀದ ಗರುಡಧ್ವಜ, ನಾನು ದ್ವಾದಶಿಯ ಪಾರಣೆ ಮಾಡಲಿಕ್ಕೆ ಹೊರಡ್ತಾ ಇದ್ದೇನೆ, ಅನುಗ್ರಹವನ್ನು ಮಾಡು. ಮತ್ತೊಂದು ಸಂಕಲ್ಪ ಹೇಳ್ತಾ ಇದ್ದಾರೆ. ಅದ್ಯಸ್ಥಿತ್ವ ನಿರಾಹಾರ ಶ್ವಭೂತೆ ಪರಮೇಶ್ವರ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಅಸ್ಮಿನ್ ಏಕಾದಶಿ ವ್ರತೆ. ಏಕಾದಶಿ ಉಪವಾಸ ಮಾಡಿದ್ವಿ, ಅದು ಸಂಕಲ್ಪ. ಅದ್ಯಸ್ಥಿತ್ವ ನಿರಾಹಾರ, ಏಕಾದಶಿ ನಾನು ಉಪವಾಸ ಮಾಡ್ತಾ ಇದ್ದೇನೆ. ಅದ್ಯಸ್ಥಿತ್ವ ನಿರಾಹಾರ ಶ್ವಭೂತೆ,
ಶೋಭೂತೆ ಪರಮೇಶ್ವರ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಅಸ್ಮಿನ್ ಏಕಾದಶಿ, ಈ ಏಕಾದಶಿ ವ್ರತದಂದು ಏಕಾದಶಿ ಉಪವಾಸ ಮಾಡ್ತೇನೆ, ದ್ವಾದಶಿನ ಪಾರಣೆ ಮಾಡ್ತೇನೆ ಎಂಬುದಾಗಿ ಕೇಳಿಕೊಳ್ಳಬೇಕು. ಮರುದಿನ ದ್ವಾದಶಿ ಪಾರಣೆ ಮುಗಿದಿದೆ. ಪಾರಣೆ ಮುಗಿದ ಮೇಲೆ ದೇವರಿಗೆ ಅರ್ಪಣೆ ಮಾಡಬೇಕದು. ಹೇಗೆ? ಏಕಾದಶಿ ಉಪವಾಸೇನ, ಏಕಾದಶಿಯ ಉಪವಾಸವನ್ನು ಮಾಡಿದ್ದೇವೆ. ದ್ವಾದಶ್ಯಾಂ ಪಾರಣೇನ ಚ, ಯಾವ ಯಥಾಕಾಲದಲ್ಲಿ ಮಾಡಿದ ದ್ವಾದಶಿಯ ಪಾರಣೆ ಏನಿದೆ ಇವೆರಡನ್ನು ಕೂಡ ಯದ ಅರ್ಜಿತಂ ಮಯಾ ಪುಣ್ಯಂ ತೇನ ಪ್ರೀಣಾತ ಕೇಶವ, ಯಾವ ಪುಣ್ಯವನ್ನು ನಾನು ಸಂಪಾದನೆ ಮಾಡಿದ್ದೇನೆ ಇದರಿಂದ ದೇವರು ಪ್ರೀತನಾಗಲಿ. ದೇವರು ಶಕ್ತಿ ಕೊಟ್ಟು ಮಾಡಿಸುವಂಥ ಕರ್ಮವಾಗಿರುವುದರಿಂದ ಭಗವಂತನಿಗೆ ಅರ್ಪಣೆ. ಅದರಲ್ಲಿ ಹಾಗೆ ಅರ್ಪಣ ಮನೋಭಾವವಿದ್ದಾಗ ಆ ಒಂದು ಕರ್ಮದಲ್ಲಿ ಏಕಾದಶಿ ದಿನ ಹರಿವಾಸ ಅಂದರೆ ಉಪವಾಸ ದೇವರ ಹತ್ತಿರದಲ್ಲಿ ಇರಬೇಕು. ಆದರೆ ಲೌಕಿಕವಾದ ವಿಚಾರಗಳಲ್ಲಿ ಒಂದಷ್ಟು ಮುಳುಗುವ ಪ್ರಸಂಗ ಬಂದೀತು. ನಮ್ಮ ಜವಾಬ್ದಾರಿಗಳು, ಸಂಸಾರದ ವಿಚಾರಗಳು ಮತ್ತೊಂದಾದಾಗ ದೇವರ ಚಿಂತನೆ ವಿಮುಖರಾಗ್ತೇವೆ. ಆ ವಿಮುಖರಾಗದೆ ಒಂದಷ್ಟು ಕಾಲ ತಪ್ಪು ನಡೆದಿರ್ತದೆ. ಅರ್ಪಣೆ ಮಾಡಿದಾಗ ಆ ದೋಷಗಳನ್ನು ಭಗವಂತ ದೂರ ಮಾಡ್ತಾನೆ. ಆ ದೃಷ್ಟಿಯಿಂದಲೂ ಕೂಡ ಯದರ್ಜಿತಂ ಮಯಾ ಪುಣ್ಯಂ, ಏಕಾದಶಿ ಉಪವಾಸಕ್ಕೆ ಫಲ ಇದೆ, ದ್ವಾದಶಿನ ಪಾರಣೆ ಮಾಡೋದಕ್ಕೂ ಪುಣ್ಯ ಸಿಗ್ತದೆ. ಸಿಕ್ಕಿದ್ದೆಲ್ಲವೂ ಕೂಡ ನಿನಗೆ ಅರ್ಪಣೆ ಮಾಡ್ತೇನೆ. ಇನ್ನಷ್ಟು ಅದು ವೃದ್ಧಿ ಏನು? ಕೇಶವ, ನಮಗೆ ಮೋಕ್ಷವನ್ನೇ ಕೊಡುವವನು, ನಮ್ಮ ವರ್ತನೆ ಮಾಡಿ ಹೇಗಿರಬೇಕು ನಮ್ಮನ್ನು ಪ್ರವೃತ್ತಿ ಮಾಡಿಸುವವನೆಲ್ಲವೂ ಅವನೇ ಆಗಿರುವುದರಿಂದ ಹೀಗಿರಬೇಕು ಅಂತ ವಿಶೇಷವಾಗಿ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಇನ್ನು ಪತ್ನಿ ಪತಿವ್ರತಾಯ ಸ್ಯಾತ್ ಪರಾಧೀನೋಪಿ ಯೋ ನರಃ ಸತೀರ್ಥ ಪಾರಣ ಕೃತ್ವ ಪಶ್ಚಾತ್ ಭುಕ್ತ್ವಾ ಫಲಂ ಲಭೇತ್. ದ್ವಾದಶಿ ಅಲ್ಪ ದ್ವಾದಶಿ ಇದೆ. ಸ್ತ್ರೀ ಇರಬಹುದು, ಅದೇ ಪತಿವ್ರತ ಸ್ತ್ರೀ, ಅಥವಾ ಪರಾಧೀನ ಯಾರೂ ಇಲ್ಲ, ಇನ್ಯಾರೋ ಎಲ್ಲ ಮಡಿಯಲ್ಲಿ ಮುಗಿಸಿ ಬಂದು ಮತ್ತೆ ಮಾಡುವಂಥವರು. ಅದು ಏಕಾದಶಿ ಉಪವಾಸ ಮಾಡ್ತೇವೆ. ಮಲಗಿರಬಹುದು, ಇವರು ಮತ್ತೊಬ್ಬರು ಇರಬಹುದು. ಏನು ಮಾಡಬಹುದು? ತೀರ್ಥ ಪಾರಾಯಣ ಕೃತ, ತೀರ್ಥವನ್ನು ಸ್ವೀಕಾರ ಮಾಡುವ ಪಾರಣೆಯನ್ನು ಮಾಡ್ತೇವೆ ಅಂತ ಸಂಕಲ್ಪ ಮಾಡಿ ಆ ನಂತರದಲ್ಲಿ ದ್ವಾದಶಿ ತಿಥಿ ಕಳೆದು ಹೋದರೂ ಕೂಡ ತ್ರಯೋದಶಿ ತಿಥಿಯಿಂದ ಪಾರಣೆ ಮಾಡುವುದರಿಂದ ಅವರು ಕೂಡ ಪುಣ್ಯವನ್ನು ಹೊಂದಬಹುದು ಎಂಬುದನ್ನು ವಿಶೇಷವಾಗಿ ಎಲ್ಲ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಎಲ್ಲ ಏಕಾದಶಿಯ ಮಹತ್ವವಂತ ವಿಶೇಷವಾಗಿ ಹೇಳುತ್ತಾ ಮತ್ತೆ ಮುಂದೆ ಹೇಳುತ್ತಾರೆ, ನ ಕಾಶಿ ನ ಗಯಾ ಗಂಗಾ ನರೇವಾ ನ ಚ ಗೌತಮಿ ನ ಚಾಪಿ ಕೌರವಂ ಕ್ಷೇತ್ರಂ ಸಮಾಭೂಪ ಹರಿರ್ದಿನಾತ್. ಏಕಾದಶಿಯ ದಿನಕ್ಕೆ ಯಾವ ಕ್ಷೇತ್ರಗಳು ಸಮಾನ ಅಲ್ಲ. ಕಾಶಿ, ಗಯಾ, ಗಂಗೆ, ನರ್ಮದಾ ಮತ್ತು ಗೋದಾವರಿ, ಇನ್ನು ಕುರುಕ್ಷೇತ್ರ ಯಾವ ದಿನವೂ ಕೂಡ ಏಕಾದಶಿಗೆ ಅದು ಸಮಾನವಾಗುವುದಿಲ್ಲ ಎಂಬುವ ಮಾತುಗಳನ್ನು ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಯುತಾನಿ ಚ ಏಕಾದಶಿ ಉಪವಾಸಸ್ಯ ಕಲಾಂ ನಾರ್ಹತಿ ಷೋಡಶೀಂ. ಎಲ್ಲ ಅಶ್ವಮೇಧ ಯಾಗ ಅಂತ ನಾವು ಕೇಳ್ತೇವೆ. ದೊಡ್ಡ ಪುರಾಣಗಳಲ್ಲಿ ಅಶ್ವಮೇಧ ಯಾಗ ಮಾಡಿದರು, ಇಂಥ ಮಹಾಪುಣ್ಯ. ಅದು ಕಲಿಯುಗದಲ್ಲಿ ವಾಜಪೇಯ ಯಾಗಗಳೆಲ್ಲ ಇಲ್ಲ ಅಂತ ಹೇಳುವುದಿದೆ. ಇಂತಹ ಸಾವಿರಾರು ಅಶ್ವಮೇಧ ಯಾಗ ಮಾಡುವಂಥದ್ದು, ನೂರಾರು ವಾಜಪೇಯ ಯಾಗಗಳನ್ನು ಮಾಡುವಂಥದ್ದು, ಆ ಎಲ್ಲ ಪುಣ್ಯ ಏಕಾದಶಿಯ ಉಪವಾಸದಿಂದ ಬರುವ ಪುಣ್ಯದ 16ರ 1 ಅಂಶಕ್ಕೂ ಸಮಾನವಾಗುವುದಿಲ್ಲ. ಅಂತಹ ಮಹತ್ ಪುಣ್ಯ ಏಕಾದಶಿಗಿದೆ. ಏಕಾದಶಿ ಸಮುತ್ತೇನ ಒಂದಿನಾ ಪಾಪಕೇಂದನಂ ಭಸ್ಮೀಭವತಿ ರಾಜೇಂದ್ರ ಅಭಿಜನ್ಮ ಶತೋದ್ಭವಂ. ಏಕಾದಶಿಯನ್ನು ಉಪವಾಸ ಮಾಡುವುದರಿಂದ 100 ಜನ್ಮದಲ್ಲಿ ಮಾಡಿದ ಪಾಪಗಳು ಅದು ನಾಶವಾಗ್ತದೆ. ಎಷ್ಟು ಸುಲಭ ಅಲ್ವಾ? ಭಾಳ ಸುಲಭ. ಹಾಗಾಗಿ ಒತ್ತು ಕೊಟ್ಟು ಶ್ರೀಮದ್ ಆಚಾರ್ಯರು ಶ್ರೀ ಕೃಷ್ಣಾಮೃತ ಮಹಾರ್ಣವೆಂಬ ಕೃತಿಯನ್ನು ತಾವು ರಚಿಸಿ ಮೊದಲಿಗೆ ಭಗವಂತನ ಸ್ಮರಣೆ, ಧ್ಯಾನ, ಅದರ ಪೂಜಾ ಫಲ ಎಲ್ಲವನ್ನು ತಿಳಿಸುತ್ತಾ ಒಂದು ಹಂತ ಮುಗಿಯಿತು. ಈಗ ಏಕಾದಶಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಸಂಗ್ರಹಿಸಿಕೊಟ್ಟು, ಅದು ವೈಷ್ಣವರ ಕರ್ತವ್ಯ ಏಕಾದಶಿಯ ಉಪವಾಸ. ಅದರಲ್ಲೂ ಕೂಡ ಯಾವ ದಿನದಂದು ಏಕಾದಶಿ ಉಪವಾಸ ಮಾಡಬೇಕು. ಒಂದು ದಶಮಿಯ ಸಂಪರ್ಕ ಇಲ್ಲ, ಕೇವಲ ಏಕಾದಶಿ ಮಾತ್ರ ಇದೆ, ಸಂತೋಷ, ಮುಗಿಯಿತು. ಆದರೆ ಸಂಪರ್ಕ ಇದ್ದಾಗ ಯಾವುದನ್ನು ಬಿಡಬೇಕು, ಯಾವುದನ್ನು ಹಿಡಿಯಬೇಕು ಇತ್ಯಾದಿ ವಿಚಾರಗಳನ್ನೆಲ್ಲ ಸಂಗ್ರಹಿಸಿ ಕೊಟ್ಟಿದ್ದಾರೆ. ಹಾಗಾಗಿ ಇಂತಹ ಆಚಾರ್ಯರ ಕಾರುಣ್ಯ ಇದು ನಮ್ಮ ಉದ್ಧಾರಕ್ಕಾಗಿ ಕೊಟ್ಟಿರುವ ಅಪೂರ್ವವಾದ ಕೃತಿ. ಇದರಿಂದ ಇಷ್ಟು ದಿನ ಏಕಾದಶಿ ಉಪವಾಸ ಮಾಡಲಿಲ್ಲ ಅಂದರೂ ಇನ್ನು ಮುಂದಾದರೂ ಮಾಡೋ ಪ್ರಯತ್ನವನ್ನಾದರೂ ಮಾಡ್ತೇವೆ ಎಂಬ ಸಂಕಲ್ಪ ನಮ್ಮದಾಗಲಿ. ಅದೇ ನಿಜವಾಗಿಯೂ ಹರಿಗುರುಗಳು ನಮ್ಮ ಮಾಡುವಂತಹ ಅನುಗ್ರಹ. ಆ ದೃಷ್ಟಿಯಲ್ಲಿ ಎಚ್ಚರ ಮೂಡಿಸುವಂತೆ ವೇದವ್ಯಾಸರು, ಪ್ರಾಣದೇವರು ನಮ್ಮನ್ನು ಉದ್ಧಾರ ಮಾಡಲಿ.
ಶ್ರೀಕೃಷ್ಣ ಅರ್ಪಣಮಸ್ತು.